ಒಕ್ಕಲಿಗ ನಾಯಕತ್ವಕ್ಕಾಗಿ ದಿಗ್ಗಜ ನಾಯಕರ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಇಬ್ಬರ ನಡುವೆ ಟಾಕ್ ಫೈಟ್ ಬಹಳಷ್ಟು ಹೆಚ್ಚಾಗಿದೆ. ಆ ಎರಡು ಕಾರಣಕ್ಕಾಗಿ ಹಾಲಿ ಮಾಜಿ ಸಿಎಂ ಮಾತಿನ ಸಮರದಲ್ಲಿ ತೊಡಗಿದ್ದಾರೆ. ಒಬ್ಬರು ಡಿಸಿಎಂ, ಒಬ್ಬರು ಸಿಎಂ. ಅದೇ ಎರಡು ಕಾರಣಗಳಿಗಾಗಿ ಡಿಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ವೈಯಕ್ತಿಕ ಟೀಕಾ ಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ನಾಯಕತ್ವ ಪಟ್ಟಕ್ಕಾಗಿ ಜಿದ್ದಾಜಿದ್ದಿ ನಡೀತಾ ಇದೆ. ಒಕ್ಕಲಿಗ ಮತ ಸೆಳೆಯೋದಕ್ಕೆ ಅಖಾಡದಲ್ಲಿ ನೇರ ಕುಸ್ತಿಗೆ ಇಳಿದಿದ್ದಾರೆ. ಇದರ ಹಿಂದಿರುವಂತಹ ಬಹಳ ದೊಡ್ಡ ಮಟ್ಟದ ಕಾರಣ ಅಂದ್ರೆ ಅದು ಒಕ್ಕಲಿಗ ಸಮುದಾಯದ ನಾಯಕತ್ವದ ಪಟ್ಟ. ದೇವೇಗೌಡರು ಇಲ್ಲಿಯವರೆಗೆ ಅನಭಿಷಿಕ್ತ ದೊರೆಯಾಗಿ ಆಳಿದ್ರು ಒಕ್ಕಲಿಗರನ್ನು. ಅವ್ರನ್ನ ಹೊರತುಪಡಿಸಿದ್ರೆ ಏಕಮೇವ ದ್ವಿತೀಯ ನಾಯಕ ಅಂತ ಯಾರೂ ಇರಲಿಲ್ಲ ಒಕ್ಕಲಿಗರ ಮಟ್ಟಿಗೆ. ಆದರೆ ಒಂದು ರೀತಿ ದೇವೇಗೌಡರು ನೇಪಥ್ಯಕ್ಕೆ ಸರಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಪಟ್ಟಕ್ಕೆ ಯಾರಾದರೂ ಹೋಗಬೇಕು. ಆ ಪಟ್ಟ ಯಾರದ್ದು? ಕುಮಾರಸ್ವಾಮಿ ಅವರದ, ಡಿ ಕೆ ಶಿವಕುಮಾರ್ ಅವರದ. 2023ರ ವಿಧಾನಸಭೆ ಚುನಾವಣೆಯ ಫಲಿತಾಂಶವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ವಾಲಿದಂತೆ ಕಾಣಿಸ್ತಾ ಇತ್ತು. ಇದು ಕುಮಾರಸ್ವಾಮಿ ಅವರ ನಿದ್ದೆ ಕೆಡಿಸಿತು. ಒಕ್ಕಲಿಗ ನಾಯಕತ್ವಕ್ಕಾಗಿ ಡಿ ಕೆ ಬ್ರದರ್ಸ್, ಎಚ್ ಡಿ ಕುಮಾರಸ್ವಾಮಿ ಕುಟುಂಬ ಫೈಟ್ ಮಾಡ್ತಾ ಇದೆ. ಇದೇ ಸರಿಯಾದ ಸಮಯ ಅನ್ನೋ ಲೆಕ್ಕಾಚಾರವನ್ನ ಡಿ ಕೆ ಶಿವಕುಮಾರ್ ಹೊಂದಿದ್ದಾರೆ. ಈಗ ಕೈ ಚೆಲ್ಲಿದ್ರೆ ಒಕ್ಕಲಿಗ ಸಮುದಾಯ ನಾಯಕತ್ವ ಪಟ್ಟ ತಪ್ಪುತ್ತೆ. ಹಾಗಾಗಿ ಶತಾಯಗತಾಯ ಅದನ್ನು ಉಳಿಸ್ಕೊಳ್ಬೇಕು, ಅದನ್ನು ಉಳಿಸಿಕೊಳ್ಳಬೇಕು ಅಂತ ಯುದ್ಧಕ್ಕೆ ನಿಂತಂತೆ ಕಾಣಿಸ್ತಾ ಇದೆ. ಇತ್ತ ಒಕ್ಕಲಿಗರಿಗಾಗಿ ನಾವಿದ್ದೀವಿ ಅಂತ ಆಂತರಿಕವಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಕೆರಳಿ ಡಿ ಕೆ ಶಿವಕುಮಾರ್ ವಿರುದ್ಧ ದೇವೇಗೌಡರು, ಕುಮಾರಸ್ವಾಮಿ ಅವರು ಮುಗಿಬಿದ್ದಿದ್ದಾರೆ. ಇದೇ ಕಾರಣ ಒಂದು ಕಡೆ ಈ ಜಾತಿ ಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದಾಗಲೂ ಕೂಡ ಡಿ ಕೆ ಶಿವಕುಮಾರ್ ವಿರೋಧ ಮಾಡೋದಕ್ಕೆ ಕಾರಣನೂ ಇದೆ. ಒಕ್ಕಲಿಗರನ್ನ ನಾನು ಎದುರು ಹಾಕೊಳ್ಳೋದಕ್ಕಾಗೋದಿಲ್ಲ, ನಾನೇ ಅವರ ನಾಯಕ ಅಂತ ಹೇಳಿ ಬಿಂಬಿಸಿಕೊಳ್ಬೇಕು. ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ತಕ್ಕ ಮಟ್ಟಿಗೆ ಅದು ವರ್ಕೌಟ್ ಆಗಿತ್ತು. ಹಾಗಾಗಿ ಈ ಬಾರಿ ಒಂದು ವೇಳೆ ನಾನು ಕೈ ಚೆಲ್ಲಿದ್ರೆ ಒಕ್ಕಲಿಗ ಸಮುದಾಯದ ನಾಯಕತ್ವದ ಪಟ್ಟ ತಪ್ಪುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗಿರುವಂತಹ ಭಯ. ಇದೇ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಟಾಕ್ ವಾರ್ಗಳು ನಡೀತಾ ಇದೆ. ಹಾಗಾಗಿ ಈ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸಮುದಾಯದ ಬಲ ಪಡೆಯೋದಕ್ಕೆ ಜಂಗಿ ಕುಸ್ತಿಗೆ ನಾಯಕರು ಬಿದ್ದಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಸಕ್ಸಸ್ ಆಗಿದ್ದಂತ ಡಿ ಕೆ ಶಿವಕುಮಾರ್ ಅವರ ಈ ಸ್ಟ್ರಾಟಜಿ ಈಗಲೂ ಅದನ್ನು ಸಕ್ಸಸ್ ಮಾಡಬೇಕು ಅಂತ ಅವರು ಅಂದುಕೊಂಡಿದ್ದಾರೆ. ನಾನು ಸಿಎಂ ಆಗುವ ಅವಕಾಶ ಇದೆ, ನಿಮ್ಮಿಂದ ನಾನು ಸಿಎಂ ಆಗ್ತಾ ಇದ್ದೀನಿ, ನಿಮ್ಮ ಸಮುದಾಯಕ್ಕೆ ಮತ್ತೊಮ್ಮೆ ಸಿಎಂ ಪಟ್ಟ ಒಲಿದು ಬರ್ತಾ ಇದೆ. ಇದೀಗ ಲೋಕಸಭೆ ಚುನಾವಣೆಯಲ್ಲೂ ಅದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಏನು ತೀರ್ಮಾನ ಆಗಬೇಕೋ ಅದಾಗಿದೆ ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಒಕ್ಕಲಿಗರು ಬಲ ತುಂಬಿದ್ರೆ ಸಿಎಂ ಆಗುವ ಅವಕಾಶ, ಆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಒಕ್ಕಲಿಗರ ಮತ ಸೆಳೆಯುವುದಕ್ಕೆ ಕುಮಾರಸ್ವಾಮಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಜಿದ್ದಾಜಿದ್ದಿ, ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲೂ ಡಿ ಕೆ ಶಿವಕುಮಾರ್ ಇದನ್ನೇ ಹೇಳಿದ್ದು. ಏನ್ ಹೇಳಿದ್ರು? ನಿಮ್ಮ ಸಮುದಾಯದವನು ನಾನು, ನಿಮ್ಮ ಮನೆಯ ಮಗ, ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಮತ ಕೊಡಿ ಅಂತ ಕೇಳಿದ್ರು. ಇಡೀ ಹಳೆ ಮೈಸೂರು ಭಾಗವನ್ನು ಸ್ವೀಪ್ ಮಾಡಿತು ಕಾಂಗ್ರೆಸ್. ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಲೆವೆಲ್ ಅಲ್ಲಿ ಏನೆಲ್ಲ ಆಗಬೇಕು ಅದೆಲ್ಲ ತೀರ್ಮಾನ ಆಗಿದೆ, ಮತ ಕೊಡಿ ಸಾಕು ಅಂತ ಕೇಳ್ತಿದ್ದಾರೆ. ಅದೇ ಪೇಪರು ಪೆನ್ ಕೊಟ್ಟು ನೀರು ಹೋಯ್ತಾ ಇಲ್ವಾ ತಮಿಳುನಾಡಿಗೆ? ಮೇಕೆದಾಟು ನೀರು, ನಮ್ಮ ನೀರು ನಮ್ಮ ಹಕ್ಕು, ಕಳಿಸ್ತಾ ಇಲ್ವಾ? ಅದಕ್ಕೆ ಇನ್ನೂ ಒಂದು ರೌಂಡ್ ಪೇಪರ್ ಪೆನ್ ಕೊಡಿ ಅಂತ. ಥ್ಯಾಂಕ್ ಯು ಬ್ರದರ್. ಈ ಒಂದು ಅವಕಾಶ ನಿಮ್ ಮನೆ ಬಾಗಿಲು ಬಂದಿದೆ. ಅದಕ್ಕೆ ನನ್ಗೆ ಶಕ್ತಿ ತುಂಬಬೇಕಾದ್ರೆ ಈಗ ನನ್ನ ಹೆಸರೇ ಸಿದ್ದರಾಮಯ್ಯ ಹೆಸರು ಮೇಲೆ 136 ಸೀಟ್ ಬಂದು, ನಾವು ಒಂದು ಸಣ್ಣ ಪಣ್ಣ ಒಂದು 3-4 ಸೀಟ್ ಕಿತ್ತಾಡೋದು ಬಿಟ್ಟು ಮಿಕ್ಕಿ ಸೀಟ್ ಎಲ್ಲ ನಾನೇ ಅನುಸರಣೆ ಮಾಡ್ಕೊಂಡು ಒಪ್ಕೊಂಡು ಇವತ್ತು ಎಲೆಕ್ಷನ್ ನಾವು ಮಾಡಿ 136 ಸೀಟ್. ಇವತ್ತು ವರ್ಷ ಪಾರ್ಲಿಮೆಂಟ್ ಅಲ್ಲಿ ಒಂದು ಸೀಟ್ಗೂ ನಾವು ವಿನರ್ಪಣೆ ಮಾಡ್ಕೋಬೇಕಿಲ್ಲ. ಈ ಒಂದು ಹನುಮಂತ್ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಹನುಮಂತ್, ಇಲ್ಲಿರುವಂಥ ಲೆಕ್ಕಾಚಾರ ಬಹಳ ಸಿಂಪಲ್ಲು. ದೇವೇಗೌಡರು ನೇಪಥ್ಯಕ್ಕೆ ಸರಿತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬೋರು ಯಾರು ಅಂತ ಕುಮಾರಸ್ವಾಮಿ ತುಂಬ್ತಾರೆ, ಡಿ ಕೆ ಶಿವಕುಮಾರ್ ತುಂಬ್ತಾರೆ. ಒಂದು ಕಡೆಯಿಂದ ಲಾಸ್ಟ್ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಗೊತ್ತಿದೆ ಈ ಹಳೆ ಮೈಸೂರು ಭಾಗದಲ್ಲಿ ಹೇಗೆ ಸ್ವಿಂಗ್ ಆಯಿತು ಅಂತ. ಈಗ ಅದೇ ಸ್ಟ್ರಾಟಜಿಯನ್ನ ಡಿ ಕೆ ಶಿವಕುಮಾರ್ ಇಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಖಂಡಿತ ವಾಸುದೇವ್, ಈಗ ಒಂದು ಕಡೆಗೆ ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಯುವಂಥವ್ರು ಯಾರು, ಆ ಮತಗಳು ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಈ ಲೋಕಸಭಾ ಚುನಾವಣೆ ಕಾಪಾಡಿಕೊಳ್ತಾ ಇದೆ. ಮತ್ತೊಂದು ಕಡೆಗೆ ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಯಾರಾಗಬೇಕು ಅನ್ನುವಂತಹ ನಿರ್ಣಯ ಮಾಡುವಂಥ ಸಂದರ್ಭ ಅನ್ನುವಂಥ ರೀತಿಯಲ್ಲಿ ವಾತಾವರಣಗಳು ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಕಳೆದ ಅನೇಕ ವರ್ಷಗಳಿಂದನೂ ಕೂಡ
ಒಕ್ಕಲಿಗ ಸಮುದಾಯದ ನಾಯಕರು ಯಾರಂತಂದು ಹೇಳಿದ್ರೆ ಅದು ಮಾಜಿ ಪ್ರಧಾನಿ HD ದೇವೇಗೌಡರು ಅನ್ನೋಂಥ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳು ರಾಜಕೀಯ ವಲಯದಲ್ಲಿತ್ತು. ಮತ್ತೆ ಅದಾದ ನಂತರದಲ್ಲಿ ಅವರ ವಿರುದ್ಧನೇ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದು DK ಶಿವಕುಮಾರ್ ಅವರು. 2019ರಲ್ಲಿ ಅನಿವಾರ್ಯ ಕಾರಣಕ್ಕಾಗಿ ಮೈತ್ರಿ ಅದಾದ ನಂತರದಲ್ಲಿ ಮೈತ್ರಿ ವಿನ್ ಆದ ನಂತರದಲ್ಲಿ ನೇರವಾಗಿ ಮತ್ತೆ ಅವರಿಬ್ಬರ ನಡುವೆ ಅಂದ್ರೆ HD ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ DK ಶಿವಕುಮಾರ್ ಅವರ ನಡುವೆ ಆಗಿರ್ಬೋದು ಒಂದು ನಾಯಕತ್ವಕ್ಕಾಗಿ ಇರಿಸಿರೋ ಒಳಗಿನ ಆಂತರಿಕ ಫೈಟ್ ನಡೀತಾ ಇತ್ತು. ಈಗ ಬಹಿರಂಗವಾಗಿ ನಡೀತಾ ಇರುವಂತದ್ದು ಏನಂತ ಹೇಳಿದ್ರೆ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸಂದೇಶವನ್ನ DK ಶಿವಕುಮಾರ್ ಅವರು ರವಾನೆ ಮಾಡ್ತಾರೆ. ಹೇಗಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಾವೇ CM ಆಗ್ತೀವಿ, ಒಕ್ಕಲಿಗರಿಗೆ CM ಆಗುವಂತ ಅವಕಾಶ ಇದೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ರು. ಆ ಕಾರಣಕ್ಕಾಗಿಯೇ ಒಕ್ಕಲಿಗ ಸಮುದಾಯ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ಲುವಂತ ಒಂದಷ್ಟು ಕೆಲಸಗಳನ್ನ ಮಾಡಿದ್ರು. ಇದರಿಂದ ವ್ಯತಿರಿಕ್ತವಾಗಿ HD ಕುಮಾರಸ್ವಾಮಿ ಅವರು ಕೂಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆದಂತ ಅನಾಹುತ ಈಗ ಆಗಬಾರ್ದು, ಈ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನ ನಾವೇ ಪಡೆಯಬೇಕು, ಮತ್ತೆ ಪಡೆಯೋದ್ರ ಜೊತೆಗೇನೆ ಆ ನಾಯಕತ್ವದ ಪಟ್ಟ ಏನಿದೆ ಅದನ್ನ ನಾವೇ ಮುಂದುವರಿಸಬೇಕು ಅನ್ನೋ ಸಂದೇಶವನ್ನ ಮತ್ತೆ ಒಂದಷ್ಟು ಪ್ರಯತ್ನಗಳನ್ನ ಈಗ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಂತೆ ಕಾಣಿಸುತ್ತೆ. ಆದ್ರೆ ಇಲ್ಲಿ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿರುವಂತದ್ದು ಏನಂತಂದು ಹೇಳಿದ್ರೆ HD ಕುಮಾರಸ್ವಾಮಿ ಅವರು ಕಳೆದ ವಿಧಾನಸಭೆಯಲ್ಲಿ ಪೆನ್ನು ಪೇಪರ್ ಕೇಳಿದ್ರು, ಕೊಟ್ಟಾಗ್ಲೂ ಕೂಡ DK ಶಿವಕುಮಾರ್ ಅವರು CM ಆಗಿಲ್ಲ. ಸೊ ಹಾಗಾಗಿ ಅಲ್ಲಿ CM ಆಗ್ಲಿಕ್ಕೆ ಆಗಲ್ಲ ಅನ್ನುವಂಥ ಸಂದೇಶವನ್ನ HD ಕುಮಾರಸ್ವಾಮಿ ಅವರು ಕೊಡ್ತಾ ಇದ್ರೆ, ಇಲ್ಲ ಮೈತ್ರಿ ಬಿಜೆಪಿ ಮತ್ತು JDS ಮೈತ್ರಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಮುಂಬರುವಂಥ ದಿನಗಳಲ್ಲಿ HD ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು ಅಥವಾ ಒಕ್ಕಲಿಗರಿಗಾಗಿರ್ಬೋದು ಯಾರಿಗೂ ಕೂಡ CM ಆಗುವಂಥ ಅವಕಾಶ ಇಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ CM ಆಗ್ಲಿಕ್ಕೆ ಅವಕಾಶ ಇದೆ ಅನ್ನೋಂಥ ಸಂದೇಶವನ್ನ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ DK ಶಿವಕುಮಾರ್ ಅವರು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಮೈಸೂರಲ್ಲಿ ನಡೆದಂತಹ ಒಕ್ಕಲಿಗ ಕಮ್ಯುನಿಟಿ ಲೀಡರ್ ಸಭೆಯೊಂದರಲ್ಲಿ ಅವರು DK ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಅಂತಂದು ಹೇಳಿದ್ರೆ, ದೆಹಲಿಯಲ್ಲಿ ಏನ್ ತೀರ್ಮಾನ ಆಗಬೇಕು ಅದೆಲ್ಲವೂ ಕೂಡ ತೀರ್ಮಾನ ಆಗಿದೆ, ನೀವು ನನ್ನನ್ನು ಗಮನದಲ್ಲಿ ಇಟ್ಕೊಂಡು ಮತವನ್ನ ಹಾಕಿದ್ರೆ ನಿಮ್ಮ ಆಸೆ ಹುಸಿ ಆಗಲ್ಲ ಅನ್ನುವಂಥ ಸಂದೇಶವನ್ನ DK ಶಿವಕುಮಾರ್ ಅವರು ಕೊಡ್ತಾ ಇರುವಂತದ್ದು. ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತ ಬ್ಯಾಂಕ್ ಅನ್ನ ಸಮುದಾಯದ ಮತ ಬ್ಯಾಂಕ್ ಅನ್ನ ತಮ್ಮ ಜೊತೆಗೆ ತೆಗೆದುಕೊಳ್ಳುವಂಥದ್ದು, ಮತ್ತೊಂದು ಕಡೆಗೆ ನಾನು ಸಮುದಾಯದ ನಾಯಕ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಈ ಇಬ್ಬರು ನಾಯಕರು ಕಾಳಗಕ್ಕೆ ಇಳಿದಿರುವಂತದ್ದು. ವಾಸುದೇವ್, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.